ಶೂಟಿಂಗ್ ಸೆಟ್ಟಲ್ಲಿ ಇರುವಾಗ ಹ್ಯಾಕ್ ಮಾಡುವಾಗ ಅವರು ಏನಾರು ಜೊತೆಗೆ ಅಂದರೆ ಸಂದರ್ಭ ಒಂದು ಮರೆಯಲಾರದಂಥ ಘಟನೆಗಳು ಇದ್ದೇ ಇರುತ್ತೆ. ಸೊ ಹೇಗೆ ನೆನಪಾಗುತ್ತೆ ರಾಕೇಶ್ ಅಂದ ತಕ್ಷಣ ಫಸ್ಟ್ ನಿಮಗೆ ನೆನಪಿಗೆ ಅಂತ? ರಾಕೇಶ್ ಅಂದಿದ ತಕ್ಷಣ ಒಂದು ಆಡಿಷನ್ದು ಒಂದು ಸ್ಕಿಟ್ ಇತ್ತು. ಅಂದರೆ ಅವನು ಫಸ್ಟ್ ಟೈಮ್ ಒಂದು ಕುಡ್ಕುನ್ ಪತ್ರದ ಎಂಟ್ರಿ ಕೊಟ್ಟಿತ್ತು. ಅದು ಆ್ಯಕ್ಚುಲಿ ಒಂದು ಲುಂಗಿ ಸುತ್ತಕೊಂಡು ಆಡಿಷನ್ ಬಂದಾಗ ಹೆಬ್ಬಾವು ಅನ್ನೋದೇ ನನಗೆ ಅದು ತಲೆಯಲ್ಲಿರೋದು. ಆ ಅದ್ಭುತವಾದ ಸ್ಕಿಟ್ಟು ನನಗೆ ಕಣ್ಣು ತುಂಬ ಅದೇ ಇದೆ. ಅವ್ನು ಏನು ಕೊಟ್ಟರು ಮಾಡ್ತಾನೆ. ಅವ್ನ ಮಗು ಥರ ಒಂದು ಆ ಸ್ಮೈಲ್ ಆಗಿರ್ಬೋದು, ಅವ್ನು ಕುಳ್ಳಿಗಿದ್ರು ಕ್ಯೂಟಾಗಿ ಕಾಣಿಸ್ತಾನೆ, ಚಬ್ಬಿಯಾಗಿ. ಅವನ ಮುಗ್ಧತೆ ತುಂಬ ಇದು ಕಾಣಿಸುತ್ತೆ. ಆ ಮುಗ್ಧತೆನೇ ನನಗೆ ಇವಾಗ ಮರೆಯೋಕ್ಕಾಗ್ತಿಲ್ಲ. ಆ್ಯಕ್ಚುಲಿ ಕಣ್ಮುಂದೆ ಅದೇ ಬರ್ತಿದೆ, ಆ ಮುಗ್ಧತೆ. ಮತ್ತು ಕಮೆಂಟ್ಸ್ ಕೊಡ್ಬೇಕು ರಕ್ಷಿತಾ ಮೇಡಮು, ಜಗ್ಗೇಶ್ವರ್ ಭಟ್ ಅವರೆಲ್ಲ ಕಮೆಂಟ್ಸ್ ಕೊಡೋ ಟೈಮು, ರಾಕಿ ನೀನು ಹೆಂಗಿದ್ಯೋ ಹಂಗೆ ಇರೋಕ್ಕಂತ, ದೇವ್ರು ನಿನಗೆ ಯಾವುದೇ ರೀತಿ ದುರಾಂಕಾರ ಕೊಡದೆ ಇರಲಿ ಅಂತಲೇ ಕೇಳ್ಕೊತಿದ್ರು. ಅವನಿಗೆ ಅವನಲ್ಲಿ ಅಷ್ಟು ಒಳ್ಳೆ ಪ್ರತಿಭೆ ಇತ್ತು, ಮುಗ್ಧತೆ ಜಾಸ್ತಿ ಇತ್ತು. ಎಲ್ಲೋ ಅವನು ಬೆರೆತುಬಿಟ್ಟು ಅಥವಾ ಬೇರೆ ಸಂಘಗಳು ಸೇರಿಕೊಂಡು ಹಾಳಾಗ್ಬಿಡ್ತಾನೇನೋ ಅನ್ನೋ ಒಂದು ಮೇ ಬಿ ಜಡ್ಜಸ್ಗಳಿಗೆ ಇತ್ತೇನೋ ಗೊತ್ತಿಲ್ಲ. ಅಷ್ಟು ಮುಗ್ಧತೆ ಮನುಷ್ಯ ಅವನು. ಎಲ್ಲ ಅವ್ನ ಬ್ಲೆಸ್ಸಿಂಗ್ಸ್ ತುಂಬ ಮಾಡ್ತಿದ್ರು. ನಾವೆಲ್ಲರೂ ಅವನ್ನ ತುಂಬ ಪ್ರೀತಿಸ್ತಾ ಇದ್ದ ಆ್ಯಕ್ಚುಲಿ. ಎಸ್, ಖಂಡಿತ. ರಕ್ಷಿತಾ ಮೇಡಮ್, ನೀವು ಹೇಳಿದಾಗೆ ಅವ್ರು ಜಡ್ಜಸ್ ಆಗಿದ್ರು ಕೂಡ ಅವರು 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಅವ್ರಿಗೆ ಹಾರೈಸಿದಂಥ ರೀತಿ ಆಗಿರ್ಬೋದು, ಅವರು ಇವತ್ತು ಕೂಡ ಭಾವುಕರಾಗಿ ಪೋಸ್ಟ್ ಮಾಡಿದ್ದಾರೆ. ಸೊ ರಕ್ಷಿತಾ ಮೇಡಮ್ ಆಗಿರ್ಬೋದು, ಭಟ್ರ ಆಗಿರ್ಬೋದು, ಅಂದರೆ ಸೆಟ್ಟಲ್ಲಿ ಅವ್ರುಗಳೆಲ್ಲ ಹೆಂಗೆ ಅವ್ರಿಗೆ ಸಪೋರ್ಟಿವ್ ಆಗಿ ಇರ್ತಿದ್ರು, ಏನು ಹೇಳ್ತಾ ಇದ್ರು ಅಂತ? ಇಲ್ಲ, ಭಾಳ ಅದ್ಭುತವಾಗಿ ನಾನು ಹೇಳ್ದಂಗೆ ರಾಕಿ ಅಂದರೆ ಸಾಕು ಓಡ್ ಬಂದು ಹಗ್ ಮಾಡ್ಕೊಂಡವ್ರು. ಯಾಕಂದ್ರೆ ಅವನು ಗುಂಡು ಕ್ಯೂಟಾಗಿ ಕಾಣಿಸಿದ. ಅವನು ಆ ಮುಗ್ಧತೆನೇ ಎದ್ದು ಕಾಣಿಸ್ತಿದೆ. ರಕ್ಷಿತಾ ಮೇಡಮ್ಗಂತೂ ತುಂಬ ಇಷ್ಟ ಆಗೋದು ಯಾವಾಗಲೂ. ರಾಕಿ 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 ಅನ್ನೋರು ಅವ್ರು ಯಾವಾಗಲೂ. ಬಟ್ ಅವ್ರು ಕರೆದು ಅವನಿಗೆ ಬ್ಲೆಸ್ಸಿಂಗ್ಸ್ ಮಾಡೋದಾಗಲಿ, ಭಟ್ರು ಸಾರದು ಕರೆದು ಅವರು ತುಂಬ ಆಶೀರ್ವಾದ ಮಾಡಿದ್ದಾರೆ ಅವನಿಗೆ. ಆಮೇಲೆ ಟೀಮಲ್ಲಿ ಅವನು ಒಂಥರ ಕ್ರಿಯೇಟಿವ್ ಮೈಂಡ್ ಇರ್ತಿದ್ದ. ಏನಾದರೂ ಸ್ಪಾಂಟೇನಿಯಸ್ ಆಗಿ ಏನೋ ಎತ್ಕೊಳೋದಾಗಲಿ ಮಾಡ್ತಿದ್ದ. ಟೀಮಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡೋಣ, ನಮ್ಮ ಜೊತೆ ಟ್ರಾವೆಲ್ ಮಾಡೋಣ. ಆ್ಯಕ್ಚುಲಿ ಎಲ್ಲಾದರೂ ಹೋಗ್ಬೇಕಾದ್ರೆ ತಮಾಷೆ ಮಾಡೋದಾಗ ಎಲ್ಲ ಜರ್ನಿ ತುಂಬ ಚೆನ್ನಾಗಿರ್ತದೆ. ಬಟ್ ಈಗ ನೋಡಿ, ಇದೇ ವ್ಯಕ್ತಿ, ಇದು ವ್ಯಕ್ತಿ ಸಂಪಾದನೆ ಅನ್ನೋದಿದೆ. ಎಷ್ಟು ವ್ಯಕ್ತಿ ಸಂಪಾದನೆ ಮಾಡಿದಾನೆ ಗೊತ್ತಾ ಮನುಷ್ಯ. ಸುಮಾರು ಕಾಮಿಡಿ ಕ್ಲಬ್ ಎಲ್ಲನೂ ಸಂಪಾದನೆ ಮಾಡಿದ್ದಾನೆ. ಒಬ್ಬ ನಟ ಆದವನು ಯೂಶಲಿ ಏನಿರುತ್ತೆ, ನಾನು ಬೆಳಿಬೇಕು, ನನ್ನ ಸುತ್ತ ಚೆನ್ನಾಗಿರಬೇಕು, ಅದು ಗೊತ್ತಿಲ್ಲ ಸೆಕೆಂಡ್ರಿ, ಬಟ್ ನಾನು ಬೆಳಿಬೇಕು, ಮುಂದಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ತುಳಿದ್ಬಿಟ್ಟು ಹೋಗ್ತಾರೆ. ಆದರೆ ಈ ವ್ಯಕ್ತಿಯಲ್ಲಿ ಆ ಥರ ಯಾವುದೂ ಗುಣ ಇಲ್ಲ. ಮುಗ್ಧತೆ ಮನುಷ್ಯ. ಇದು ಎಲ್ಲರೂ ಪ್ರೀತಿಯಿಂದ ನೋಡ್ತಾನೆ. ಅದಕ್ಕೆ ಇವತ್ತು ನೋಡಿ, ಇವತ್ತು ಎಲ್ಲರೂ ಹೋಗಿದ್ದಾರೆ. ಅದೊಂದು ರಿಸಲ್ಟ್, ಅದೇ ರಿಸಲ್ಟು. ಯಾಕಂದರೆ ಯಾರಾದರೂ ದುರಾಂಕಾರ ಇತ್ತು ಅಂದರೆ ಯಾರೂ ಹೋಗಲ್ಲ. ಆ ವ್ಯಕ್ತಿಯ ಗುಣನೇ ಸರಿ ಇಲ್ಲ ಅಂದರೆ ಯಾರೂ ಹೋಗಲ್ಲ. ಇವತ್ತು ನೋಡಿ, ಜನ ಸಂಪಾದನೆ ಮಾಡಿದೆ. ಇವತ್ತು ನಮ್ಮ ಕಾಮಿಡಿ ಕ್ಲಬ್ ಎಲ್ಲರೂ ಹೋಗಿದ್ದಾರೆ. ತುಂಬ ತುಂಬ ಅದ್ಭುತವಾದ ವ್ಯಕ್ತಿ ಅಂತ ಹೇಳ್ಬೋದು. ಫೈನಲಿ ರಾಕೇಶ್ ಅಗಲಿಕೆಗೆ ಎಲ್ಲರೂ ಕೂಡ ಬೇಜಾರು ವ್ಯಕ್ತಪಡಿಸಿದ್ದಾರೆ. ಸೊ ಅಂದರೆ ನಿನ್ನೆ ಸ್ನೇಹಿತರ ಮೆಹಂದಿ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು ಅಂತೆ, ಖುಷಿಯಾಗಿದ್ದರು. ಸೊ ಆ ಕ್ಷಣ ಮತ್ತೆ ಈಗಿಲ್ಲ. ಸೊ ಅದನ್ನು ಹೆಂಗೆ ಕೇಳಿದ್ರಿ ಅಂತ? ಆ್ಯಕ್ಚುಲಿ ನನಗೂ ಗೊತ್ತಾಗ್ತಿಲ್ಲ, ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಒಟ್ಟಿನಾಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಬಲವಾಗಿ ಯಾರಾದರೂ ನಿಂತ್ಕೊಳ್ಳಿ, ಅಥವಾ ಅವ್ರ ಕುಟುಂಬಕ್ಕೆ ನೆಮ್ಮದಿ ಕೊಡಲಿ. ಅಟ್ಲೀಸ್ಟ್ ಹೆಂಗಾದರೂ ಮಾಡಿ ಆ ಕುಟುಂಬಕ್ಕೆ ಯಾರಾದರೂ ಬೆನ್ನೆಲುಬಾಗ ಆಗಲಿ. ಅಕಸ್ಮಾತ್ ಅವ್ರ ತಂದೆ ತಾಯಿಗೆ ಯಾರೂ ಇಲ್ಲ, ಅವನು ಒಬ್ಬನೇ ಇದ್ದಾನೆ, ನನ್ನ ಕುಟುಂಬ ನಡೆಸೋದು ಅವನೇ ಇದ್ದಿತ್ತು ಅಂತ ಇದ್ದರೆ ಯಾರಾದರೂ ಅಟ್ಲೀಸ್ಟು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ ಅವ್ರ ಫ್ಯಾಮಿಲಿಯವ್ರು ಯಾರಾದರೂ ಅಂತ ಕೇಳ್ಕೊತೀನಿ. ಜೊತೆಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಥ್ಯಾಂಕ್ ಯು ಲೋಕೇಶ್ ಅವರು. ಇದಿಷ್ಟು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಲೋಕೇಶ್ ಅವರ ಮಾತಾಗಿರ್ತಕ್ಕಂಥದ್ದು, ರಾಕೇಶ್ ಅವರ ಒಡನಾಟದ ಬಗ್ಗೆ ಆಗಿರೋದು ಮತ್ತು ಅವರ ಮುಗ್ಧತೆ ಬಗ್ಗೆ TV9 ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಂತೇಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.